4 ಗಂಟೆಗೆ ಇದ್ದೀನಿ. ಇವತ್ತು ನಾವು ಹುಬ್ಳಿಗೆ ಹೊಂಟೀವಿ. ಎಲ್ಲೋ ಕಾಶಿಗೆ ಹೋದ್ರೆ ಶನೇಶ್ವರ ಕಾಟ ತಪ್ಪಲಿಲ್ಲ ಅಂತಾರಲ್ಲ ನೋಡಿರಿ. ಬ್ಲೌಸ್ ಡಿಸೈನ ಅಡುಗೆ ಎಲ್ಲ ಮಾಡಿಕೊಂಡೆ. ನಿನ್ನೆ ನಿಂಗೆ ವೆನೈಟಿ ಬ್ಯಾಗ್ ತಂದು ಕೊಟ್ಟನೆಲ್ಲಮ್ಮ, ಅದಕ್ಕೆ ಕಾಲರ್ ಯಾಕತ್ತಾವ ಅಂತ ಹೇಳ್ತಾನೆ ಫ್ರೆಂಡ್ಸ್. ಇವ ಹುಬ್ಳಿಗೆ ಯಾಕಪ್ಪ ಅಂತಂದ್ರೆ, ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿರಿ ಮುಂಜಾನೆ 4 ಗಂಟೆಗೆ ಇದ್ದೀನಿ. ಸೊ 4 ಗಂಟೆಗೆ ಎದ್ದು ಅಡುಗೆ ಮನೆಯೊಳಗೆ ಕೆಲಸ ಸ್ಟಾರ್ಟ್ ಆಗೈತಿ. ಸೊ ಅಡುಗೆ ಮಾಡ್ಕೊಳಕತ್ತೀನಿ. ಬರ್ಸನ್ ಕಟ್ಟೆ ಅಂತೂ ನೀನು ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಸೊ ಇಟ್ಟು ಮಲ್ಕೊಂಡಿದ್ವಿ. ಇನ್ನು ಇವತ್ತು ಶುಕ್ರವಾರ. ಸೊ ಜಲ್ದಿ ಎದ್ದು ಅಡುಗೆ ಮಾಡ್ಕೊತೀನಿ. ಯಾಕಪ್ಪ ಕಾರಣ, ಏನು ಕಾರಣ ಅಂತಂದ್ರೆ, ಇವತ್ತು ನಾವು ಹುಬ್ಳಿಗೆ ಹೊಂಟೀವಿ. ಸೊ ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು ಹೋದ್ರಾಯ್ತು ಅಂಥೇಳಿ ಅಡುಗೆ ಮಾಡ್ಕೊತೀನಿ. ಈ ಕಡೆ ಹೆಸರು ಕಾಳು ಕುದಿಯೋಕ್ಕಂತ ಇಟ್ಟೀನಿ. ಸೊ ಹೆಸರು ಕಾಳು ಪಲ್ಯ ಮತ್ತು ಚಪಾತಿ ಮತ್ತು ನಾಷ್ಟಕ್ಕೆ ಅವಲಕ್ಕಿ ಮಾಡ್ಕೊಂಡು ಹೋದ್ರಾಯ್ತು ಅಂಥೇಳಿ ಮಾಡ್ಕೊಳಕತ್ತೀನಿ. ಸೊ ಹಿಟ್ಟು ಸನಸ್ಕೊಂಡು ಫಸ್ಟ್ ಹಿಟ್ಟು ನೆನಿಲ್ಲ ಅಂಥೇಳಿ ಹಿಟ್ಟು ಕಲಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಸೊ ಆ ಕಡೆ ಕುಕ್ಕರ್ ಒಳಗೆ ಕಾಳು ಕುದಿಯಾಕಿಟ್ಟೀನಿ. ಇನ್ನು ಹಿಟ್ಟು ಕುದಿಯಾಕಂತೇಳಿ ಇದು ನೆನೆಸಿಟ್ಟು, ಇನ್ನು ಇದು ಯಾವ ಕೆಲಸ ಮುಗಿದ್ರೂ ನಮ್ದು ಈ ಕೆಲಸ ಮುಗಿಯಂಗಿಲ್ಲ ಫ್ರೆಂಡ್ಸ್. ಏನೋ ಅಂತಾರಲ್ಲ, ಎಲ್ಲೋ ಕಾಶಿಗೆ ಹೋದ್ರೆ ಶನೇಶ್ವರ ಕಾಟ ತಪ್ಪಲಿಲ್ಲ ಏನೋ ಅಂತಾರಲ್ಲ, ಹಂಗೆ ನಮ್ಮದೆಲ್ಲ ಕೆಲಸ ಮುಗಿದ್ರಿ ಈ ಕೆಲಸ ಅಂತೂ ಮುಗಿದಿರಲ್ಲ. ನಿನ್ನೆ 2-3 ಬ್ಲೌಸ್ ಇದ್ದು ಉಕ್ಸೆಲ್ಲ ಹಚ್ಚು. ಸೊ 2 ಹಚ್ಚಿಟ್ಟೆ, ಇದೊಂದು ಹಾಗೆ ಉಳಿದಿತ್ತು. ಅವರು ಊರಿಗೆ ಹೋಗೋರಿದ್ರು, ಬೆಳಗ್ಗೆ ಬಂದು ಒಯ್ತೀನಕ್ಕ ಅಂತೇಳಿದರು. ಹಾಗಾಗಿ ಹಚ್ಚಿಟ್ರಾಯ್ತು. ಹಚ್ಚಿಟ್ಟು ನಮ್ಮತ್ತೆ ಹೇಳಿ ಹೋದ್ರಾಯ್ತು, ಬಂದು ಇಸ್ಕೊಂಡು ಹೋಗ್ತಾರೆ ಅವರು. ಹಾಗಾಗಿ ಹಚ್ಚಿಡಾಕತ್ತೀನಿ ಫ್ರೆಂಡ್ಸ್ ಈಗ. ಸೊ ಏನೂ ಮಾಡೋಕ್ಕಾಗಲ್ಲ, ಆ ಕೆಲಸದ ನಡುವೆ ಈ ಕೆಲಸನೂ ಮಾಡ್ಕೊಳ್ಳಬೇಕು ನಾವು. ನೋಡಿರಿ, ಬ್ಲೌಸ್ ಡಿಸೈನ ಈ ರೀತಿ ಮಾಡೀನಿ. ಫ್ರಂಟು ಸ್ಕ್ಯಾಲಪ್ ಡಿಸೈನ್ ಕೊಟ್ಟು ಬಾರ್ಡರ್ನ ಹಚ್ಕೊಂಡಿನಿ. ಈ ರೀತಿ ಬಾರ್ಡರ್ ಹಚ್ಕೊಂಡು ಪ್ರಿನ್ಸ್ ಕಟ್ ಇಟ್ಕೊಂಡಿನಿ. ಇನ್ನು ಸ್ಲೀವ್ಸ್ ಅಂತೂ ನಾರ್ಮಲಾಗಿ ಇಟ್ಕೊಂಡಿನಿ ಫ್ರೆಂಡ್ಸ್. ಬ್ಯಾಕ್ ಬಟನ್ ಮಾಡ್ಕೊಂಡಿನಿ. ಇನ್ನು ಬ್ಯಾಕಿಗೆ ಈ ರೀತಿ ಮಾಡ್ಕೊಂಡಿನಿ, ಪೈಪಿಂಗ್ ಮಾಡ್ಕೊಂಡಿನಿ, ಗೋಲ್ಡನ್ ಕಲರ್ ಪೈಪಿಂಗ್ ಮಾಡಿಕೊಂಡು. ಸೊ ಬ್ಯಾಕ್ ಮೇಲ್ಗಡೆ 2 ಹುಕ್ಕು, ಕೆಳಗಡೆ 3 ಹುಕ್ಕು. ಸೊ ಡಿಸೈನ್ ಮಾಡ್ಕೊಂಡಿನಿ ಬ್ಯಾಕ್ ಸೈಡ. ನೋಡ್ಬೋದು, ಈ ರೀತಿ ಡಿಸೈನ್ ಮಾಡ್ಕೊಂಡಿನಿ. ಇನ್ನು ರೆಡಿಯಾಗಿವಿ. ಎಷ್ಟೇ ಬೇಗ ಎದ್ರೂ ನಮ್ಮ ಕೆಲಸ ಅಂತೂ ಆಗೋದು. ಎಲ್ಲ ಕೆಲಸ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್. ಅಡುಗೆ ಮಾಡಿಕೊಂಡು, ಕಸ ಹೊಡ್ಕೊಂಡು, ಒರೆಸ್ಕೊಂಡು, ಮತ್ತು ನಾವು ನೀರು ಹೊರಗಡೆ ಕಾಸ್ಕೋತೀವಿ. ನೀರು ಕಾಸ್ಕೊಂಡು ಜಳಕ ಎಲ್ಲ ಮಾಡಿಕೊಂಡು, ಆಮೇಲೆ ಇವನು ಕರ್ಕೊಂಡು ಹೋಗೋಣ ಅಂದ್ರೆ ನಮ್ಮ ಮನೆಯವರು. ಸೊ ಇವನು ಬಿಡೋಂಗಿಲ್ಲ, ಇವನು ನಮ್ಮ ಜೊತೆ ಇದ್ದವನೇ. ಸೊ ದೊಡ್ಡ ಮಗನ ಬಿಟ್ಟು ಇವನು ಸಣ್ಣ ಮಗನ ಕರ್ಕೊಂಡು ಹೊಂಟೀವಿ. ಅಡುಗೆ ಎಲ್ಲ ಮಾಡಿಕೊಂಡೆ. ಅಡುಗೆ ಅಂದರೆ ಚಪಾತಿ, ಪಲ್ಯ ಮತ್ತು ಅವಲಕ್ಕಿ ಮಾಡ್ಕೊಂಡಿವಿ ನಾಷ್ಟಕ್ಕೆ. ಸೊ ಮಾಡಿಕೊಂಡು ಇನ್ನು 7 ಗಂಟೆ ಆಗಿತ್ತು ಫ್ರೆಂಡ್ಸ್. ಇಲ್ಲೇ 7 ಗಂಟೆಗೆ ಬಿಟ್ರೆ ಹುಬ್ಳಿಗೆ ಹೋಗ್ಬೇಕಾರೆ 12 ಗಂಟೆ ಆಗ್ತೈತಿ. 5 hours ಜರ್ನಿ, 5 ತಾಸು ಬೇಕು ಫ್ರೆಂಡ್ಸ್ ಹೋಗ್ಬೇಕಾದ್ರೆ. ಈ ಬಸ್ ಒಳಗೆ ಹೋಗೋಕ್ಕೆ ಬೇಜಾರು ಆಗ್ತೈತಿ. ಫುಲ್ 5 ತಾಸು ಕುಂದಿರ್ಬೇಕಲ್ಲ ಒಂದೇ ಕಡೆ ಸ್ಟಕ್ಕಾಗಿ. ಸೊ ಅದೇ ಬೇಜಾರಾಗ್ತೈತಿ ಫ್ರೆಂಡ್ಸ್. ಏನೂ ಮಾಡೋಕ್ಕಲ್ಲ, ಮಂತ್ಲಿ ಹೋಗತ್ತೀವಿ. ತಿಂಗಳ ಹೋಗತ್ತೀವಿ ಹುಬ್ಳಿಗೆ. ಯಾವಾಗ ನವಂಬರಿಂದ ಸ್ಟಾರ್ಟ್ ಆಗೈತಿ ಫ್ರೆಂಡ್ಸ್ ನಮ್ಮದು ಮಂತ್ಲಿ ಹೋಗೋದೆ. ಸೊ ನೋಡ್ರಿ ಹೆಂಗೆ ಮಾಡತ್ತಾನ ಗಾಡಿ ಮೇಲೆ. ಇನ್ನು ಹುಬ್ಳಿಗೆ ಬಸ್ ಭಾಳ ಅದಾವೆ ಫ್ರೆಂಡ್ಸ್. ಒಂದಾಗನ ಒಂದು ಬಸ್ ಅದೇ ಅದಾವೆ. ಸೊ ಬಸ್ ಏನು ಮಿಸ್ ಆಗಂಗಿಲ್ಲ. ಬಟ್ ಟೈಮ್ ಏನಾಗ್ತೈತೆ ಗೊತ್ತಿಲ್ಲ. ಬಸ್ಸು ನಿಂತಿತ್ತು, ಒಂದು ಖಾಲಿ ಇತ್ತು ಫ್ರೆಂಡ್ಸ್. ಇನ್ನು ಹತ್ಕೊಂಡ್ವಿ. ನಾವೇ ಫಸ್ಟ್ ಹತ್ತಿದ್ದು. ಆಲ್ರೆಡಿ ಒಬ್ಬರೇ ಏನೋ ಬಂದು ಕೂತಿದ್ರು. ಫುಲ್ ಸೀಟೆಲ್ಲ ಫುಲ್ ಖಾಲಿನೇ ಇತ್ತು ಬಸ್ ಎಲ್ಲ. ಸೊ ನಾವು ಬಂದು ಕೂತೀವಿ ಬಸ್ ಒಳಗೆ. ಸೊ ಇನ್ನು ಇವರು ಇಲ್ಲೇ 7-7:30 ಏನೋ ಆಯಿತು. ಸೊ ಬಿಡಬೇಕಾದ್ರೇ ಇನ್ನು ಅಲ್ಲಿ ಹೋಗ್ಬೇಕಾರೆ 12-12:30 ಆಗ್ತೈತಿ ಫ್ರೆಂಡ್ಸ್.
ನೋಡಿ ಬಸ್ ಸ್ಟಾರ್ಟ್ ಆಯಿತು, ಇನ್ನು ಹೊಂಟೀವಿ. ಸ್ವಲ್ಪ ಹೊತ್ತು ಮಾತು ಹೇಳ್ದೆ ನಮ್ಮ ಸುಮಿತ, ಆಮೇಲೆ ಮಲ್ಕೊಂಬಿಟ್ಟ ನೋಡ್ರಿ. ಸೊ ನಾಷ್ಟ ಮಾಡಿರಲಿಲ್ಲ, ಮನೆಯೊಳಗೆ ಚಹಾ ಕುಡ್ದಿದ್ದ, ಚಹಾ ಬಿಸ್ಕೆಟ್ ತಿಂದಿದ್ದ. ಸೊ ಇನ್ನು ಮಲ್ಕೊಂಡ. ಇನ್ನು ನಿದ್ದೆಗೆ ಹೋಗಿತ್ತು. ಹೇಳ್ಬೇಕಾದ್ರೆ ಅಮ್ಮ ನಂದು ಇನ್ನೂ ನಿದ್ದೆ ಆಗಿಲ್ಲಮ್ಮ ಅಂತ ನಾತಿದ್ದ. ಇನ್ನು ಬಸ್ ಒಳಗೆ ಬಂದು ಮಲ್ಕೊಂಬಿಟ್ಟ. ಸೊ ನೋಡಿರಿ, ನಮ್ಮದು ಹುಬ್ಬಳ್ಳಿ ಜರ್ನಿ ಸ್ಟಾರ್ಟ್ ಆಯಿತು. ಇದು ನೋಡಿರಿ, ಕೋಲಾರ ಹೊಳೆ ಫುಲ್ ತುಂಬೈತಿ ಫ್ರೆಂಡ್ಸ್. ಮೊನ್ನೆ ಒಂದು ತಿಂಗಳ ಹಿಂದೆ ಹೋದ ಮಂತು. ಸೊ ಇಲ್ಲಿ ನಮ್ಮ ಊರಿಗೆ ಹೋಗಿದ್ನಲ್ಲ ಮೊಹರಮ್ಗೆ. ಸೊ ಆವಾಗ ಈ ಕಡೆ ಬಿಳ್ಗಿ, ಕೋಲಾರ ದಾಟಿ ಬಿಳ್ಗಿ ಹತ್ರ ನಮ್ಮ ಅಂಟಿ ಅದ. ಸೊ ಅಲ್ಲಿ ಹೋಗಿದ್ವಿ. ಅವಾಗ ಫುಲ್ ನೀರೇ ಇರಲಿಲ್ಲ ಫ್ರೆಂಡ್ಸ್, ಫುಲ್ ಎಲ್ಲ ಖಾಲಿ ಅಲ್ಲೆಲ್ಲ. ಸೊ ನೀರೇ ಇರಲಿಲ್ಲ. ಈಗ ಮಾತ್ರ ಫುಲ್ ತುಂಬ ಹರಿಯಾಕತ್ತೈತಿ. ಸೊ ಬಜ್ಜಿ ತೊಗೊಂಡಿದ್ವಿ ಬಸ್ ಒಳಗೆ ತಿನ್ನಕ್ಕಂತೇಳಿ. ಬಜ್ಜಿ ತಿಂದು ಇನ್ನು ಇವಂಗ ಎದ್ದ ಇವ. ಆಮೇಲೆ ಫ್ರೆಂಡ್ಸ್ ಎದ್ದ, ಇನ್ನು ಅವಲಕ್ಕಿ ತಿಂತೀನಂದ. ಸೊ ಹಾಕಿಟ್ಟಿನಿ. ಸೊ ಒಂದೆರಡು ತು ತಿಂದಂಗೆ ಮಾಡ್ದೆ. ಆಮೇಲೆ ಒಲ್ಲಮ್ಮ ಅಂತೇಳಿ ಇಟ್ಬಿಟ್ಟ. ಸೊ ಇನ್ನು ಮೊಬೈಲ್ ಅದು ಕೊಟ್ಟು ಏನಾದರೂ ಮಾಡಿ ತಿನ್ನಿಸ್ಬೇಕು ಫ್ರೆಂಡ್ಸ್ ಇವನಿಗೆ. ಸೊ ಬಸ್ ಒಳಗೆ ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತೈತಿ ಹಂಗಾಗಿ ನಾವು ಕಟ್ಕೊಂಬಂದು ನಿನ್ನೆ ಕರ್ದೆಂಟು ಮಾಡಿದ್ದೆ. ಸೊ ಕರ್ದೆಂಟು ಮತ್ತು ಅವಲಕ್ಕಿ ನಾಷ್ಟಕ್ಕಂತೇಳಿ ತೊಗೊಂಡು ಬಂದಿದ್ದೆ. ಬಸ್ ಒಳಗೆ ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತೈತಿ. ಸೊ ಹಾಗೆ ತಿನ್ಕೋಂತ ದಾರಿ ಪೂರ್ತಿ ಸ್ವಲ್ಪ ಮಾತು ಹೇಳ್ಕೊಂತ ಬಂದ್ವಿ. ಕೊನೆಗೂ ನಾವು ಹುಬ್ಳಿನ ರೀಚ್ ಆದ್ವಿ. ಸೊ ನೋಡಿರಿ, ಹುಬ್ಬಳ್ಳಿ ಒಳಗೆ ಫಸ್ಟ್ ಎಂಟ್ರೆನ್ಸ್ ಈ ಕಡೆ ವಿಶಾಲ್ ಮಾರ್ಟ್ ಹತ್ತೈತಿ. ಸೊ ನಮ್ಮ ವಿಜಯಪುರದಾಗ ಹುಬ್ಬಳ್ಳಿ ಒಳಗಿರೋ ವಿಶಾಲ್ ಮಾರ್ಟ್ ಭಾಳ ವ್ಯತ್ಯಾಸ ಐತಿ. ಇವನಿಗೆ ಕಾಲು ಹರಿಯಾಕತ್ತಾವತ್ತು ನೋಡ್ರಿ, ಕಾಲು ಒತ್ತಾಕತ್ತೀನಿ ಇವನಿಗೆ. ಯಾಕೆ ಕಾಲು ಹರಿಯಾಕತ್ತಾವಪ್ಪ ಅಂತ ನಾ ಕೇಳಿದೆ. ನಿನ್ನೆ ರಾತ್ರಿ ನಾನು ಹೊಲ್ಕೊಂಡು ಕೂತಿದ್ದೆ. ನಂದು ವೆನಿಟಿ ಬ್ಯಾಗ್ ಬೇಕಂತಂದೆ ಇವಂಗೆ. ಸೊ ವೆನಿಟಿ ಬ್ಯಾಗ್ ತಂದ್ಕೊಂಡಾನೆ. ಈಗ ಯಾಕೆ ಕಾಲು ಹರಿಯಾತಾವಪ್ಪ ಅಂದ್ರೆ, ನಿನ್ನೆ ನಿಂಗೆ ವೆನಿಟಿ ಬ್ಯಾಗ್ ತಂದು ಕೊಟ್ಟನಲ್ಲಮ್ಮ, ಅದಕ್ಕೆ ಕಾಲು ಹರಿಯಾಕತ್ತಾವ ಅಂತ ಹೇಳ್ತಾನೆ ಫ್ರೆಂಡ್ಸ್ ಇವ. ಸೊ ಅಷ್ಟು ವೆನಿಟಿ ಬ್ಯಾಗ್ ತಂದಿದ್ದು ಕೊಟ್ಟಿದ್ದಕ್ಕೆ ಇವನಿಗೆ ಕಾಲು ಹರಿಯಾಕತ್ತಾವಂತ. ಸೊ ನೋಡಿರಿ, ಕಾಲು ಒತ್ತಿಸ್ಕೊಳತ್ತಾನ. ತುಳಿಯಮ್ಮ, ಕಾಲು ತುಳಿಯಮ್ಮ ಅಂದ. ನೀನು ಮೇಲೆ ಕೆಳಗೆ ಮಲ್ಕೊಂಡೇನು ಮತ್ತು ಅಪ್ಪ ತುಳಿಯಾಕಂದ್ರೆ ಕೆಳಗೆ ಮಲ್ಕೊಳೆ, ಹಂಗಾರೆ ತುಳಿತೀಯಮ್ಮ ಅಂತಂದು ಅನ್ನಕತ್ತಾನ. ನೋಡಿರಿ, ಕೆಳಗೆ ಮಲ್ಕೊತಾನಂತ, ಅವ್ನ ಕಾಲು ತುಳಿಬೇಕಂತ. ಸೊ ನೋಡಿರಿ, ಬಂದ್ವಿ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡು. ನಾವು ಹಳೆ ಬಸ್ ಸ್ಟ್ಯಾಂಡ್ಗೆ ಇಳ್ಕೊತೀವಿ. ಇಲ್ಲಿ 3 ಬಸ್ ಸ್ಟ್ಯಾಂಡ್ ಅದಾವೆ ಫ್ರೆಂಡ್ಸ್. ಒಂದು ಹೊಸೂರು ಬಸ್ ಸ್ಟ್ಯಾಂಡು, ಒಂದು ಹಳೆ ಬಸ್ ಸ್ಟ್ಯಾಂಡು, ಇನ್ನೊಂದು ಹೊಸದು ಗೋಕುಲ್ ಬಸ್ ಸ್ಟ್ಯಾಂಡ್ ಅಂಥೇಳಿ. ಸೊ ನಾವು ಇಳ್ಕೊಂಡಿದ್ದು ಹಳೆ ಬಸ್ ಸ್ಟ್ಯಾಂಡ. ಇನ್ನು ಇಲ್ಲಿಂದ ಆಟೋ ಹಿಡ್ಕೊಂಡು ಆಟೋಕ್ಕೆ ಹೋಗಬೇಕು. ನೋಡಿರಿ, ಆಟೋಕ್ಕೆ ಬಂದ್ವಿ. ಸೊ ಆಟೋದಾಗ ಹತ್ತಿದ್ವಿ. ಇಲ್ಲಿಂದ ನಾವು ಎಲ್ಲಿ ಹೋಗಬೇಕು, ಸೊ ಅಲ್ಲಿ ಹೋಗ್ತೀವಿ. ಇಲ್ಲಿಂದನೇ ಅಲ್ಲಿಗೆ 100 ರೂಪೀಸ್ ಹೇಳ್ತಾರೆ ಫ್ರೆಂಡ್ಸ್. ಎಲ್ಲ ಕಡೆನೂ ಅಷ್ಟೇ ಐತೆ ಬಿಡ್ರಿ. ಪಾಪ ಅವ್ರದ್ದು ಡೀಸೆಲ್ಲು ಪೆಟ್ರೋಲ್ ಎಲ್ಲ ತುಟ್ಟಿ ಆಗೈತಲ್ಲ, ಹಂಗಾಗಿ ಅವರು ಗ್ಯಾಸ್ ತುಟ್ಟಿ ಆಗೈತೆ ರೀ ಮೇಡಮ್ ಅಂತ ಹೇಳ್ತಾರೆ. ಹುಬ್ಳಿಗೆ ಯಾಕಪ್ಪ ಅಂತಂದ್ರೆ, ಸೊ ಹುಬ್ಳಿಗೆ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ. ಸೊ ಹಂಗಾಗಿ ನಾವು ಇಲ್ಲೇ ತೋರಿಸ್ತೀವಿ. ಮಂತ್ಲಿ ಚೆಕಪ್ಪು ಮತ್ತು ಟ್ಯಾಬ್ಲೆಟ್ ಇರ್ತಾವೆ. ಸೊ ಅಲ್ಲಿ ಬರ್ತೀವಿ. ಇವ ನೋಡ್ರಿ, ಹೊಟ್ಟೆ ಮೆಟ್ಲು ಇರ್ತಾವಲ್ಲ, ಸೊ ಅದ್ರ ಮೇಲೆ ಈ ಥರ ಬರ್ತಾನೆ. ಇನ್ನು ಬಂದು ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಡ್ವಿ. ಮೇಲೆ ಅಂದ್ರೆ ನಾವು ಮೇಲೆ ಕೂತಿದ್ವಿ, ಅಂದರೆ ಡಾಕ್ಟ್ರು ಬರೋಂಥ ವೇಟಿಂಗ್ ರೂಮ್ ಅದು. ಸೊ ಅಲ್ಲಿ ತೋರಿಸ್ಕೊಂಡ್ವಿ ಡಾಕ್ಟ್ರಿಗೆ. ತೋರಿಸ್ಕೊಂಡು ಇನ್ನು ಕೆಳಗಡೆ ಟ್ಯಾಬ್ಲೆಟ್ ತೊಗೊಳಕ್ಕಂತ ಬಂದೀವಿ. ಡಾಕ್ಟ್ರ್ ತೋರಿಸ್ಕೋಬೋದು ಜಲ್ದಿ, ಬಟ್ ಇಲ್ಲಿ ಟ್ಯಾಬ್ಲೆಟ್ ತೊಗೋಬೇಕಾದ್ರೆ ಹಾಫ್ ಆ್ಯಂಡ್ ಅವರ್ 1 ತಾಸು ಇಲ್ಲೇ ಬೇಕು ಫ್ರೆಂಡ್ಸ್. ಅಷ್ಟು ರಶ್ ಮತ್ತು ಜಲ್ದಿ ಕೊಡೋಂಗಿಲ್ಲ. ಸೊ ಗುಳಿಗೆ ತೊಗೋಬೇಕಾದ್ರೆ ಲೇಟ್ ಆಗ್ತೈತಿ. ಇಲ್ಲೇ ವೇಟಿಂಗ್ ಮಾಡಾಕತ್ತೀವಿ. ಅವರಿಗೆಲ್ಲ ಬಿಲ್ ಕೊಟ್ಟು, ಅಂದರೆ ಚೀಟಿ ಎಲ್ಲ ಕೊಟ್ಟು ಬಂದೀವಿ, ಡಾಕ್ಟ್ರು ಬರ್ತಿದ್ದು. ಸೊ ಅಲ್ಲಿ ಟ್ಯಾಬ್ಲೆಟ್ ಅವರು ಹೆಸರು ಕರೆದ ತಕ್ಷಣ ನಾವು ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗಬೇಕು. ಇನ್ನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಇನ್ನು ಆಟೋ ಒಳಗೆ ಕೂತು ವಾಪಸ್ ಹೊಂಟೀವಿ. ಇನ್ನು ಹೊಸೂರು ಬಸ್ ಸ್ಟ್ಯಾಂಡ್ ಹೊಂಟೀವಿ. ಈಗ ಬರುವಾಗ ಹಳೆ ಬಸ್ ಸ್ಟ್ಯಾಂಡ್ ಕೇಳ್ಕೊಂಡ್ವಿ. ಹೋಗ್ಬೇಕಾದ್ರೆ ವಿಜಯಪುರ ಬಸ್ ಸ್ಟ್ಯಾಂಡ್ ಇಲ್ಲೇ ನಿಲ್ತಾವೆ, ಹೊಸೂರು ಬಸ್ ಸ್ಟ್ಯಾಂಡ್ ಒಳಗೆ. ಸೊ ಇಲ್ಲಿ ಹೊಂಟೀವಿ. ಎಲ್ಲಿ ಹೋಗಲಿಲ್ಲ ಫ್ರೆಂಡ್ಸ್, ಎಲ್ಲಿ ಹೋಗೋಕ್ಕೂ ಆಗಂಗಿಲ್ಲ.
ಬಂದ್ವಿ, ಹಾಸ್ಪಿಟಲ್ಗೆ ಹೋದ್ವಿ, ಅಲ್ಲಿ ತೋರಿಸ್ಕೊಂಡ್ವಿ, ಟ್ಯಾಬ್ಲೆಟ್ ತೊಗೊಂಡ್ವಿ, ವಾಪಸ್ ಬಿಜಾಪುರ ಬಸ್ ಸ್ಟ್ಯಾಂಡ್ ಬಂದ್ವಿ. ಇನ್ನು ಬಿಜಾಪುರ ಬಸ್ಸಿಗೆ ಹತ್ಕೊಂಡು ಇನ್ನು ಮನೆಗೆ ಹೋಗೋದು. ಇದೇ ನಮ್ಮ ಡ್ಯೂಟಿ, ಪ್ರತಿ ತಿಂಗಳು ಇದೇ ಫ್ರೆಂಡ್ಸ್ ನಮ್ಮ ಡ್ಯೂಟಿ. ಸೊ ಬರೋದು, ಟ್ಯಾಬ್ಲೆಟ್ ತೊಗೊಳೋದು, ಡಾಕ್ಟ್ರಿಗೆ ತೋರಿಸ್ಕೊಳ್ಳೋದು, ಹೋಗೋದು. ನೋಡಿರಿ ಹೆಂಗೆ ಹೊಂಟ ನೀವು, ಫುಲ್ ದೊಡ್ಡದೈತಿ ಫ್ರೆಂಡ್ಸ್ ಹುಬ್ಳಿ ಬಸ್ ಸ್ಟ್ಯಾಂಡು, ಆಮೇಲೆ ಕೆಳಗೆ. ಸೊ ಈ ರೀತಿ ಎಲ್ಲ ಐತಿ. ಫಸ್ಟ್ ಬರಬೇಕಾದ್ರೆ ಕನ್ಫ್ಯೂಷನ್ ಆಗ್ತೈತಿ, ಬಟ್ ನಾವೀಗ ತಿಂಗಳ ಬರ್ತೀವಲ್ಲ, ಏನು ಅನ್ಸಂಗಿಲ್ಲ. ಎಲ್ಲಿ ಬಸ್ ನಿಂದಿರ್ತಾವೆ ಏನಿಲ್ಲ ಗೊತ್ತಾಗ್ತೈತಿ. ಇವನಿಗಂತೂ ತಿನ್ನಕ್ಕೆ ಏನಾದರೂ ಬೇಕಮ್ಮ, ನನಗೆ ಏನರ ಕೊಡಿಸಮ್ಮ, ನನಗೇನರ ಕೊಡಿಸಮ್ಮ, ನಾ ಏನರ ಕೊಡಿಸ್ತೀನಿ. ನಾನು ಚಪಾತಿ ತಿಂದ ಫ್ರೆಂಡ್ಸ್ ಇವ, ಹಾಗಾಗಿ ನಾ ಚಪಾತಿ ತಿಂದಿನಿಲ್ಲಮ್ಮ, ನಂಗೆ ಏನರ ಬೇಕೀಗ ಬೇಕ್ರಿ ಒಳಗೆ ಅಂತೇಳಿ ಸ್ಟಾರ್ಟ್ ಮಾಡಿದ್ದ. ಸೊ ನೋಡ್ರಿ ಹೆಂಗೆ ಹೊಂಟಾನ. ಇನ್ನು ಅವನಿಗೆ ಏನರ ಕೊಡಿಸ್ಬೇಕು ಬೇಕ್ರಿ ಒಳಗೆ. ಬೇಕ್ರಿ ಒಳಗೆ ಅಂದರೆ ಏನು ತಿನ್ನೋ ಐಟಮ್ ಕೇಳಲ್ಲವ, ಅದೇನೋ ಜೇಮ್ಸ್ ಮತ್ತು ಹಿಂಗೆ ತಿರುಗೋದೇನೋ ಚಕ್ರ ಥರ, ಇಲ್ಲ ಏರೋಪ್ಲೇನ್ ಥರ ಇರ್ತೈತಿ, ಅದ್ರಾಗ ಒಂದೆರಡು ಜೇಮ್ಸ್ ಏನೋ ಇರ್ತಾವೆ. ಸೊ ಈ ಥರ ಐಟಮ್ ಬೇಕು ಫ್ರೆಂಡ್ಸ್ ಇವನಿಗೆ. ನೋಡಿರಿ ಯಾವ ರೀತಿ ತೊಗೊಂಡಾನೆ, ಎಂಥ ತೊಗೊಂಡ ಅಂತ ತೋರಿಸ್ತೀನಿ. ಸೊ ಬಸ್ಸು ಇನ್ನೂ ಖಾಲಿ ಐತಿ ಇಲ್ಲಿನೂ, ಫುಲ್ ಆಮೇಲೆ ರಶ್ ಆಗ್ತೈತಿ. ಇನ್ನು ಒಂದು ಬಿಸ್ಕೆಟು ಮತ್ತು ಇವು ಶೇಂಗಾ ತೊಗೊಂಡಾರ ತಿನ್ನಕ್ಕಂತೇಳಿ. ಆಮೇಲೆ ಇಲ್ಲಿ ತೊಡಿ ಮೇಲೆ ಐತಲ್ಲ, ಸೊ ಅದನ್ನು ತೊಗೊಂಡು ನಾನು ಆಟ ಆಡೋಕ್ಕಂತೇಳಿ. ಬಸ್ ಒಳಗೆ ಏನಾದರೂ ತಿನ್ನಕ್ಕೆ ಬೇಕೇ ಬೇಕು. ಸೊ ಊಟ ಅಂತೂ ಮಧ್ಯಾಹ್ನ ಚಪಾತಿ ಪಲ್ಯ ತಂದಿದ್ದೆ, ಸೊ ಅದನ್ನ ತಿನ್ಕೊಂಡ್ವಿ. ಇನ್ನು ನಿದ್ದೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಇವನಿಗೆ. ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡು ಹೇಳ್ತಾನೆ. ಬಸ್ ಒಳಗೆ ನಿದ್ದೆ, ಬಸ್ ಸ್ಟಾರ್ಟ್ ಆದಮೇಲೆ ನಮಗೂ ನಿದ್ದೆನ ಬರ್ತೈತೆ. ನನಗಂತೂ ಫುಲ್ ಬರೀ ನಿದ್ದೆ ಗುಂಗಲ್ಲೇ ಇದ್ದೆ ಫ್ರೆಂಡ್ಸ್. ನಾನಂತೂ ನಮ್ಮ ಮನೆಯವ್ರಿಗಂತೂ ನಿದ್ದೆ ಬರ್ತಿರಲಿಲ್ಲ. ಸೊ ನನಗೆ ಫುಲ್ ನಿದ್ದೆ ಗುಂಗಲ್ಲೇ ಇದ್ದೆ. ನಾನಂತೂ ಫುಲ್ ಬಸ್ ಪೂರ್ತಿ ಮಲ್ಕೊಂಡೇ ಬಂದೀನಿ. ನೀವು ಸೀನ್ರಿ ತೋರಿಸ್ತೀನಿ ನೋಡಿರಿ, ಈ ಕಡೆ ಸೀನ್ರಿ ಎಷ್ಟು ಚಂದ ಕಾಣತ್ತ. ಫುಲ್ ಬಿಸಿಲಿರಲಿಲ್ಲ, ಸಾಯಂಕಾಲ ಎಲ್ಲ 4 ಗಂಟೆ 4:15 ಆಗಿತ್ತು. ಸೊ ನೋಡ್ಬೋದು ನೀವು ಎಷ್ಟು ಚಂದ ಕಾಣತ್ತದ. ಫುಲ್ ಎಲ್ಲ ಗ್ರೀನರಿ ಫ್ರೆಂಡ್ಸ್. ಇಲ್ಲಿ ಬೆಟ್ಟ ಮತ್ತು ಎಲ್ಲ ಫುಲ್ ಹಸಿರು ಕಲರು. ಮತ್ತು ಈ ಕಡೆ ಜಾಸ್ತಿ ಹುಬ್ಳಿಯಿಂದ ಬರಬೇಕಾದ್ರೆ ಇಲ್ಲಿ ಕೆರೂರು, ಕೊಳಗೇರಿ, ಕೊಣ್ಣೂರು ಅಂತ ಬರ್ತೈತಿ ಫ್ರೆಂಡ್ಸ್ ಇಲ್ಲಿ. ಸೊ ಅಲ್ಲೆಲ್ಲ ಜಾಸ್ತಿ ಪೇರ್ಲನ್ನು ಬೆಳೀತಾರೆ. ಇಷ್ಟು ಪೇರ್ಲನ್ನು ಬೆಳೀತಾರೆ ಫ್ರೆಂಡ್ಸ್. ಈ ಕಡೆ ಎಲ್ಲ ಬಸ್ ಹತ್ರ ತೊಗೊಂಡು ಬಂದಿರ್ತಾರೆ ಮಾರಕ್ಕಂತೇಳಿ. ನೋಡಿ ಎಷ್ಟು ಗ್ರೀನರಿ ಕಾಣತೈತಿಲ್ಲ. ಸೊ ಹಂಗೆ ರೋಡ್ ಪೂರ್ತಿ ನೋಡ್ಕೋಂತ ವಿಡಿಯೋ ಮಾಡ್ಕೋಂತ ಬಂದೆ ನಾನು. ಸೊ ಅಲ್ಲಿ ನೋಡ್ಬೋದು ಪೇರ್ಲನಿಂಗ್ ಗಿಡ ಫ್ರೆಂಡ್ಸ್. ಇವೆಲ್ಲ ಸಣ್ಣನೇ ಇರ್ತಾವೆ, ದೊಡ್ಡ ಇರಲ್ಲ ಗಿಡ. ಸೊ ಅದರೊಳಗೆ ಎಲ್ಲ ಅಂದ್ರೆ ಹಣ್ಣು ಬಿಟ್ಟಿರ್ತಾವೆ. ಸೊ ಸಣ್ಣ ಗಿಡದೊಳಗಿಂದನೇ ತೊಗೊಂಡು ಬಂದಿರ್ತಾರೆ. ಎಷ್ಟೊಂದು ಫ್ರೆಂಡ್ಸ್ ಬಂದಿದ್ದು. ನಾವು ತೊಗೊಂಡ್ವಿ 50 ರೂಪಾಯಿಗೆ 10 ಅಂತ. ಸೊ ಮೊದಲು ಕಮ್ಮಿ ಕೊಟ್ಟಿರ್ತಾರೆ, ನಾವು ಬೇಡಿ ಇಸ್ಕೊತೀವಿ. ನೋಡಿರಿ 50 ರೂಪಾಯಿಗೆ 10 ಕಾಯಿ ಅಂತ. 10 ಕಾಯಿ ತೊಗೊಂಡ್ವಿ. ಇವ ತಿನ್ನಕತ್ತಾನ, ಕಟ್ ಮಾಡಿ ಕೊಟ್ಟಿದ್ರು ಒಂದು ತಿನ್ನಕತ್ತಾನ. ಸೊ ನೋಡಿರಿ ಇದೇ ಇವ ತೊಗೊಂಡಿರೋದು, ಆಟ ಆಡೋದು. ಹಿಂಗೆ ಗಾಳಿಗೆ ಹಿಡಿದ್ರೆ ತಿರುಗ್ತಿರ್ತೈತಿ, ಹಾಗೆ ನಾವು ಓದಿದ್ರೆ ತಿರುಗಲ್ಲ ಫ್ರೆಂಡ್ಸ್. ಇದು ಈಗ ಬಸ್ ಜೋರು ಗಾಳಿ ಬರ್ತಿರ್ತೈತಲ್ಲ, ಸೊ ಜೋರು ಗಾಳಿಗೆ ಇದು ತಿರುಗ್ತಿರ್ತೈತಿ. ಸೊ ಇದನ್ನ ತೊಗೊಂಡು ಆಟ ಆಡೋಕ್ಕಂತೇಳಿ ಮತ್ತೇನು ತೊಗೊಳ್ಳಿಲ್ಲ ಇವ. ನಾವೇ ತಿನ್ನಕ್ಕೆ ಒಂದಿಷ್ಟು ಬಿಸ್ಕೆಟ ಮತ್ತು ಶೇಂಗಾ ಹುರಿದಿರ್ತಾರಲ್ಲ, ಸೊ ಅದನ್ನು ತೊಗೊಂಡ್ವಿ. ಮತ್ತು ಒಂದು ಕೇಕ್ ಅಂತ ತೊಗೊಂಡಿದ್ವಿ. ಸೊ ಇಷ್ಟು ತೊಗೊಂಡಿದ್ವಿ ತಿನ್ನಕ್ಕಂತೇಳಿ. ದಾರಿ ಪೂರ್ತಿ ಈ ಥರ ಹಿಡ್ಕೊಂಡು ಬಂದ. ನೋಡಿರಿ
ಇರಲಿ ಅಂತೇಳಿ ಕರ್ಕೊಂಡು ಬಂದರು. ಸೊ ಇವನು ಕರ್ಕೊಂಡು ಬಂದೀವಿ. ಇವ್ನು ಸುಮ್ಮನೆ ಹೈರಾಣ ಆಗ್ತೈತಿ, ಇವ್ನು ಯಾಕೆ ಕರ್ಕೊಂಡು ಹೋಗಂಬ್ರಿ ಅಂತೇಳಿ ಹೇಳತ್ತಿದ್ದೆ. ಬಟ್ ನಮ್ಮ ಮನೆಯವ್ರು ಐತಲ್ಲ ಇರಲಿ ಅವನು ಅಂತೇಳಿ ಅಂದರು. ಸೊ ಕರ್ಕೊಂಡು ಬಂದಿದ್ವಿ. ಇನ್ನು ಬಿಜಾಪುರ ಬಸ್ ಸ್ಟ್ಯಾಂಡ್ ತಲುಪಿದ್ವಿ ನೋಡ್ರಿ. ರಾತ್ರಿ 8:30 9 ಗಂಟೆ ಆಗಿತ್ತು ಫ್ರೆಂಡ್ಸ್. ಬಂದ್ವಿ ಬಿಜಾಪುರಕ್ಕೆ. ಸೊ ಈಗ ಬಸ್ ಸ್ಟ್ಯಾಂಡ್ ಎಷ್ಟು ಖಾಲಿ ಕುಲ್ಲ ಅನ್ನಿಸ್ತೈತಿ. ಆದರೂ ಜನ ಇದ್ದರು ಅಲ್ಲಲ್ಲೇ, ಆದರೂ ಸ್ವಲ್ಪ ಬೆಳಗ್ಗೆಕ್ಕಿಂತಲೂ ಕುಲ್ಲ ಅನ್ನಿಸ್ತೈತಿ ಫ್ರೆಂಡ್ಸ್. ನೋಡಿರಿ ಇನ್ನು ಬಂದೀವಿ. ಬೈಕ್ ತೊಗೊಂಡು ಬಂದೀವಿ ಫ್ರೆಂಡ್ಸ್. ಬೈಕಲ್ಲಿ ಹಚ್ಚಿ ಹೋಗಿದ್ವಿ. ಇನ್ನು ಬೈಕ್ ತೊಗೊಂಡು ಮನೆಗೆ ಹೋಗ್ತೀವಿ. ನೋಡಿರಿ ಒಂದು ದಿನ ಫುಲ್ ಹುಬ್ಳಿಗೆ ಹೋಗಿ ಬರ್ಬೇಕಾದ್ರೆ ಒಂದು ದಿನ ಫುಲ್ ಹೋಗ್ತೈತಿ ಫ್ರೆಂಡ್ಸ್. ಫುಲ್ ಬಸ್ ಸ್ಟ್ಯಾಂಡ್ ಎಲ್ಲ ಖಾಲಿ ಐತಿ. ಈಗ ಬೆಳಗ್ಗೆ ನೋಡಿದರೆ ಎಷ್ಟೊಂದು ರಶ್ ಇರ್ತೈತಿ. ಮಧ್ಯಾಹ್ನ ಬೆಳಗ್ಗೆ ಟೈಮ್. ಈಗ ನೋಡಿದ್ರೆ ಫುಲ್ ಖಾಲಿ ಅನ್ಸಾತೈತಿ. ಇನ್ನು ಗಾಡಿ ತೊಗೊಂಡು ಮನೆಗೆ ಹೋಗ್ತೀವಿ. ನಮ್ಮ ಮನೆಯವ್ರ ಗಾಡಿ ತೊಗೊಂಡು ಮನೆಗೆ ಹೋಗ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.